ಬೆಂಗಳೂರು ಬಹಳ ಬೆಳೆದಿದೆ. 50 ಮೈಲಿ ಡಯಾಮೀಟರ್ ಇದೆ ಬೆಂಗಳೂರು. ಒಂದು ಕಡೆ ಹೊಸಕೋಟೆಯಿಂದ ನೆಲಮಂಗಲವರೆಗೂ ಸರ್ಕಾರ ಆಡಳಿತ ದೃಷ್ಟಿಯಿಂದ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ. ಅಷ್ಟರಿಂದಲೇ ಬೆಂಗಳೂರು ನಾಗರಿಕರ ಸಮಸ್ಯೆಗಳು ಏನೂ ಬದಲಾವಣೆ ಆಗಲ್ಲ. ಬೆಂಗಳೂರು ವಾತಾವರಣ ಕಲುಷಿತವಾಗಿದೆ. ಹಿಂದೆ ಬೆಂಗಳೂರನ್ನ ಸ್ವರ್ಗ ಅಂತ ಹೇಳ್ತಾಯಿದ್ರು. ಇಂತಹ ಸ್ಥಿತಿಯಲ್ಲಿ ಬೆಂಗಳೂರು ನಗರಸಭೆ ಚುನಾವಣೆ ಅಥವಾ ಗ್ರೇಟರ್ ಬೆಂಗಳೂರು ಚುನಾವಣೆ ಮಾಡ್ತೀವಿ ಸರ್ಕಾರ ಹೇಳಿದೆ. ಇದಕ್ಕೆ ಬೆಂಗಳೂರು ಸಿಟಿಸನ್ ಫೋರಮ್ ಅಂತೇಳಿ ನಾವು ಕರಿತೀವಿ. ಕುಡಿಯೋ ನೀರಿಂದ ಹಿಡಿದು ಉಪಯೋಗಿಸೋ ವಿದ್ಯುತ್ ಶಕ್ತಿ, ಓಡಾಡೋ ರಸ್ತೆಗಳು, ಫುಟ್ಪಾತ್ಗಳು ಯಾವುವೂ ಇಲ್ಲ. ಎಲ್ಲ ಕಡೆ ಬೀದಿ ನಾಯಿಗಳು. ಜಾಗೃತ ನಾಗರಿಕರಿದ್ದಾರೆ. ಅವರು ಒಟ್ಟಾಗಿ ವಿಶೇಷವಾಗಿ ಈ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಸಮಾಜ ಸುಧಾರಕರು ಮತ್ತು ಕಾರ್ಮಿಕ ಮುಖಂಡರು, ವಿದ್ಯಾರ್ಥಿ ಯುವಕ ಮುಖಂಡರು, ವಿದ್ಯಾರ್ಥಿಗಳು. ನಾನು ಇಂದು ನಮ್ಮ ಬೃಹತ್ ಬೆಂಗಳೂರು ಅಥವಾ ಗ್ರೇಟರ್ ಬ್ಯಾಂಗ್ಳೂರ್ ಅಂತೇನಿದೆ, ಈ ಗ್ರೇಟರ್ ಬ್ಯಾಂಗ್ಳೂರಿಗೆ ಒಂದು ಸಿಟಿಸನ್ ಫೋರಮ್ ಬೇಕು ಅನ್ನೋ ವಿಷಯದಲ್ಲಿ ಮಾತಾಡ್ತೇನೆ. ಬೆಂಗಳೂರು ಬಹಳ ಬೆಳೆದಿದೆ. 1,30,00,000ಕ್ಕಿಂತಲೂ ಹೆಚ್ಚು ಜನಸಂಖ್ಯೆ, 1,20,000ಕ್ಕಿಂತ ಹೆಚ್ಚು ಗಾಡಿಗಳು, ವೆಹಿಕಲ್ಗಳು, ಓಡಾಡೋಕ್ಕೆ ರಸ್ತೆಗಳೇ ಸಾಲದು ಅನ್ನೋಷ್ಟು ಮಟ್ಟಿಗೆ ಜನ ಮತ್ತು ಗಾಡಿಗಳು, ನಡೆದಾಡೋದಕ್ಕೆ ಫುಟ್ಪಾತ್ಗಳು ಸಾಲದು ಅನ್ನೋ ರೀತಿ. ಮತ್ತು ಬೆಂಗಳೂರು ಎಷ್ಟು ವಿಶಾಲವಾಗಿ ಬೆಳೆದಿದೆ ಅಂದರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕೆ ಡಯಾಮೀಟರ್ ಲೆಕ್ಕ ಹಾಕಿದರೆ 50 ಮೈಲಿ ಡಯಾಮೀಟರ್ ಇದೆ ಬೆಂಗಳೂರು. ಒಂದು ಕಡೆ ಹೊಸಕೋಟೆಯಿಂದ ನೆಲಮಂಗಲವರೆಗೂ 50 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ. ಇಷ್ಟೊಂದು ಬೆಳೆದಿರೋ ಬೆಂಗಳೂರಿಗೆ ಸರ್ಕಾರ ಆಡಳಿತ ದೃಷ್ಟಿಯಿಂದ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ. ಮತ್ತು 5 ಕಾರ್ಪೊರೇಷನ್ಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಚುನಾವಣೆಗಳು ಮೇ ತಿಂಗಳಲ್ಲಿ ಅಥವಾ ಅದರ ಆಚೆ ತಿಂಗಳಲ್ಲಿ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸರ್ಕಾರ ಚುನಾವಣೆಗಳು ನಡೆಸಿಬಿಟ್ರೆ ಅಷ್ಟರಿಂದಲೇ ಬೆಂಗಳೂರು ನಾಗರಿಕರ ಸಮಸ್ಯೆಗಳು ಏನೂ ಬದಲಾವಣೆ ಆಗಲ್ಲ. ಚುನಾವಣೆ ನಡೆದ ಮೇಲೆ ಕೂಡ ಅಲ್ಲಿ ಬಂದಂಥ ಜನ, ಚುನಾಯಿತರಾದವರು ಎಷ್ಟು ಮಟ್ಟಿಗೆ ಜನಪರವಾದಂಥ ಕೆಲಸ, ಸಾಮಾನ್ಯ ಜನಕ್ಕೆ ಆಗೋ ಅನುಕೂಲಗಳ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನ ಹೇಳೋಕ್ಕಾಗೋದಿಲ್ಲ. ವಿಶೇಷವಾಗಿ ಬೆಂಗಳೂರು ನಗರ ಹಿಂದಿನ ರೀತಿ ನೋಡಿದರೆ ಆಡಳಿತದಲ್ಲಿ ಜನ ಪಾರ್ಟಿಸಿಪೇಟ್ ಮಾಡೋದು ಬಿಡಿ, ಜನನ ಎಕ್ಸ್ಪ್ಲಾಯ್ಟ್ ಮಾಡೋದು, ಶೋಷಣೆ ಮಾಡ್ತಕ್ಕಂಥ ಕೆಲಸ. ಚುನಾವಣೆ ಆಗಿ ಬಂದಂಥ ವ್ಯಕ್ತಿಗಳೇ ಜನಶೋಷಕರಾಗಿದ್ದರು. ಅಧಿಕಾರಿಗಳು ಲಂಚ್ಕೋರು. ಈ ಅಧಿಕಾರಿಗಳ ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಸೇರಿ ಜನನ ಲೂಟಿ ಮಾಡ್ತಾಯಿದ್ರು ಒಂದು ಕಡೆ. ಮತ್ತೊಂದು ಕಡೆ ಏನು ಸಾಮಾನ್ಯ ಜನರ ಹಿತಕ್ಕೋಸ್ಕರ ಇರ್ತಕ್ಕಂಥ ಸೇವೆಗಳಿವೆ. ಬೆಂಗಳೂರು ನಗರದಲ್ಲಿ ದೊಡ್ಡ ಸಮಸ್ಯೆಗಳು ಅಂದರೆ ಕಸದ ವಿಲೇವಾರಣೆ ಮತ್ತು ಕುಡಿಯೋ ನೀರು ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಮತ್ತು ಓಡಾಡೋದಕ್ಕೆ ಫುಟ್ಪಾತ್ಗಳಲ್ಲೆಲ್ಲ ಅಂಗಡಿಗಳು ಓಡಾಡೋಕ್ಕಾಗೋದಿಲ್ಲ. ಹೊರಗಡೆ ಕಾಲಿಟ್ಟರೆ ಬರೀ ಗಾಡಿಗಳು, ಜನ ಯಾರು ಗಾಡಿ ಹಚ್ಕೊಂಡು ಹೋಗ್ತಾರೆ ಜನದ ಮೇಲೆ ಅನ್ನೋತಕ್ಕಂಥ ಭೀತಿ. ಇಂತಹ ಸ್ಥಿತಿ ಇದೆ ಬೆಂಗಳೂರು ಇವತ್ತಿನ ದಿವಸ. ಮತ್ತು ಬೆಂಗಳೂರು ವಾತಾವರಣ ಕಲುಷಿತವಾಗಿದೆ. ಕುಡಿಯೋ ಗಾಳಿ ಸಹ ಸರಿಯಾಗಿಲ್ಲ. ಹಿಂದೆ ಬೆಂಗಳೂರನ್ನ ಸ್ವರ್ಗ ಅಂತ ಹೇಳ್ತಾಯಿದ್ರು. ಭಾಳ ಉತ್ಕೃಷ್ಟ ವಾತಾವರಣ. ಇಡೀ ಬೆಂಗಳೂರು ಒಂದು ಪಾರ್ಕ್ ಇದ್ದಾಗೆ, ಒಂದು ಉದ್ಯಾನವನ ಇದ್ದಂಗಿತ್ತು. ಅಷ್ಟೊಂದು ಮರಗಳಿದ್ದವು. ಈಗ ಮರಗಳನ್ನೆಲ್ಲ ಕಡಿದಿದ್ದಾರೆ. ರಸ್ತೆಗಳು ಸಾಲದು, ಪ್ರತಿ ಕಡೆಯೂ ವೆಹಿಕಲ್ಸು. ಇಂತಹ ಸ್ಥಿತಿಯಲ್ಲಿ ಬೆಂಗಳೂರು ನಗರಸಭೆ ಚುನಾವಣೆ ಅಥವಾ ಗ್ರೇಟರ್ ಬೆಂಗಳೂರು ಚುನಾವಣೆ ಮಾಡ್ತೀವಿ ಸರ್ಕಾರ ಹೇಳಿದೆ. ಆದರೆ ಗ್ರೇಟರ್ ಬೆಂಗಳೂರು ಸ್ಥಿತಿ ಸರಿಯೋಗಾಗಬೇಕಾದ್ರೆ ಗ್ರೇಟರ್ ಬೆಂಗಳೂರಿಗೆ ಒಂದು ನಾಗರಿಕರ ಸಮಿತಿ ಅವಶ್ಯಕತೆ.
ಇದಕ್ಕೆ ಬೆಂಗಳೂರು ಸಿಟಿಸನ್ ಫೋರಮ್ ಅಂತೇಳಿ ನಾವು ಕರಿತೀವಿ. ಇದನ್ನು ನಾವು ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಬೆಂಗಳೂರು ಸಮಸ್ಯೆ ನಾನು ಆಗಲೇ ಹೇಳ್ದಾಗೆ ಕುಡಿಯೋ ನೀರಿಂದ ಹಿಡಿದು ಉಪಯೋಗಿಸೋ ವಿದ್ಯುತ್ ಶಕ್ತಿ, ಓಡಾಡೋ ರಸ್ತೆಗಳು, ಫುಟ್ಪಾತ್ಗಳು ಯಾವುವೂ ಇಲ್ಲ. ಎಲ್ಲ ಕಡೆ ಬೀದಿ ನಾಯಿಗಳು, ಕಸ ತುಂಬಿದೆ, ಮತ್ತು ಗಾಳಿ ಕುಲಿಗೆಟ್ಟು ಹೋಗಿದೆ. ಜನದ ವೆಹಿಕಲ್ಸ್ ಇಷ್ಟೊಂದಿವೆ, ನಾವು ರಸ್ತೆಯಲ್ಲಿ ನಡ್ಕೊಂಡಂತೂ ಓಡಾಡೋಕ್ಕಾಗಲ್ಲ. ಮತ್ತು ಕೆಲವು ಸಾರಿ ರಸ್ತೆಗಳಲ್ಲಿ ನಡೀತಾ ಇರಬೇಕಾದ್ರೆ ನಡೆಯೋ ಫುಟ್ಪಾತ್ಗಳ ಮೇಲೆ ಗಾಡಿಗಳು ಬರ್ತವೆ. ಇದನ್ನೆಲ್ಲ ವಿರೋಧಿಸೋರು ಯಾರು? ಇದು ಸರಿ ಮಾಡೋರು ಯಾರು? ಇದನ್ನೆಲ್ಲ ಸರಿ ಮಾಡಬೇಕಾದ್ರೆ ನಾಗರಿಕರು, ಯಾರು ಜಾಗೃತ ನಾಗರಿಕರಿದ್ದಾರೆ ಅವರು ಒಟ್ಟಾಗಿ ವಿಶೇಷವಾಗಿ ಈ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನ್ಯಾಯವಾದಿಗಳು ಅಂದರೆ ಲಾಯರ್ಗಳು, ಹೋರಾಟಗಾರರು, ಸಮಾಜ ಸುಧಾರಕರು, ಮತ್ತು ಕಾರ್ಮಿಕ ಮುಖಂಡರು, ಯುವಕ ಮುಖಂಡರು, ವಿದ್ಯಾರ್ಥಿಗಳು ಮತ್ತು ಸಮಾಜ ಸೇವಕರು ಇವರೆಲ್ಲರೂ ಸೇರಿ ಒಂದು ನಾಗರಿಕರ ಸಮಿತಿನ ಬೆಂಗಳೂರು ಸಿಟಿಸನ್ ಫೋರಮ್ ಅಂತೇಳಿ ಮಾಡಿಕೊಂಡು ಆ ಮುಖಾಂತರ ಹೋರಾಟ ಮಾಡಬೇಕಾಗ್ತದೆ. ಹೋರಾಟ ಮಾಡೋದಷ್ಟೇ ಅಲ್ಲ, ಸರ್ಕಾರಕ್ಕೆ ಗಮನಕ್ಕೆ ತರೋದಷ್ಟೇ ಅಲ್ಲ, ಅನೇಕ ಸಾರಿ ಅವಶ್ಯಕತೆ ಬಂದರೆ ನ್ಯಾಯಾಲಯಗಳಿಗೆ ಹೋಗಿ ಇಂಥವ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಮತ್ತು ಅವಶ್ಯಕತೆ ಬಂದಾಗ ಜನ ರಸ್ತೆಗಿಳಿದು ಬೀದಿಗಿಳಿದು ಹೋರಾಟ ಮಾಡಬೇಕು. ಯಾಕೆಂದರೆ ಪ್ರತಿ ವರ್ಷವೂ ಕುಡಿಯೋ ನೀರಿನ ಬೆಲೆ ಜಾಸ್ತಿ ಆಗ್ತದೆ, ಕುಡಿಯೋ ನೀರು ಸಿಗೋದಿಲ್ಲ. ವಿದ್ಯುತ್ ಬೆಲೆ ಜಾಸ್ತಿ ಆಗುತ್ತೆ, ವಿದ್ಯುತ್ ಸಿಗೋದಿಲ್ಲ. ರಸ್ತೆಗಳು ಟ್ಯಾಕ್ಸಸ್ ಜಾಸ್ತಿ ಮಾಡ್ತಾರೆ, ರಸ್ತೆಗಳು ಸರಿ ಹೋಗೋದಿಲ್ಲ, ಗುಂಡಿಗಳು ಬೀಳ್ತವೆ. ಇಂಥೆಲ್ಲ ಅವ್ಯವಸ್ಥೆಯನ್ನು ಸರಿ ಮಾಡಬೇಕಾದ್ರೆ ಜನ ಜಾಗೃತರಾಗಿರಬೇಕು. ಜನ ಜಾಗೃತರಂದರೆ ಎಲ್ಲರೂ ರಸ್ತೆಗೆ ಬರೋಕ್ಕಾಗೋದಿಲ್ಲ. ವಿಶೇಷವಾಗಿ ಯಾರು ವಿದ್ಯಾವಂತರಿದ್ದಾರೆ, ಯಾರು ಸಮಾಜದ ಬಗ್ಗೆ ಕಲ್ಪನೆ ಇಟ್ಕೊಂಡಿದ್ದಾರೆ, ಸಮಾಜದ ಬಗ್ಗೆ ಹೋರಾಡಬೇಕು ಅಂತಕ್ಕಂಥದ್ದು, ಅವ್ರ ಹಿತರಕ್ಷಣೆ ಮಾಡಬೇಕು ಅಂತಕ್ಕಂಥವರು, ಮತ್ತು ಯುವಕರು, ವಿಶೇಷವಾಗಿ ಯುವಕರು, ಕಾಲೇಜ್ ವಿದ್ಯಾರ್ಥಿಗಳು, ಇವರೆಲ್ಲರೂ ಸಹ ಈ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರ ಗಮನ ಹರಿಸುವಾಗ ಮಾಡಿ, ಮತ್ತು ಸರ್ಕಾರಗಳು ಈ ಕಡೆ ಯೋಚನೆ ಮಾಡೋಂಗೆ ಮಾಡಿ, ಅವಶ್ಯಕತೆ ಬಂದಾಗ ಹೋರಾಟ ಮಾಡೋಂಗೆ ಮಾಡಬೇಕೇ ವಿನಃ ಇಲ್ಲದೇ ಇದ್ದರೆ ಈ ಬರೀ ಚುನಾವಣೆಗಳು ನಡೆಸೋದ್ರಿಂದ, ಜನಪ್ರತಿನಿಧಿಗಳು ಬರೋದ್ರಿಂದ ಏನೂ ಆಗೋದಿಲ್ಲ. ಜನಪ್ರತಿನಿಧಿಗಳು ಬರೋರು ಸಹ ಎಂಥವ್ರು ಬರ್ತಾರೆ? ಯಾರು ಲಂಚಕೋರರು, ಯಾರು ಭ್ರಷ್ಟರು, ಯಾರು ಸಮಾಜಘಾತಕರು, ಇಂಥವರೆಲ್ಲರೂ ಚುನಾವಣೆಯಲ್ಲಿ ಗೆದ್ದು ಬರೋ ಸಾಧ್ಯತೆ ಇದೆ. ಅದನ್ನು ಸಹ ನಮ್ಮ ಬೃಹತ್ ಬೆಂಗಳೂರು ಸಿಟಿಸನ್ ಫೋರಮ್ಮು ವಿರೋಧಿಸಬೇಕು. ಯಾರು ಇಂತಹ ಅಭ್ಯರ್ಥಿಗಳಿದ್ದಾರೆ ಅವ್ರ ವಿರುದ್ಧ ನ್ಯಾಯವಾಗಿರ್ತಕ್ಕಂಥ ಮತ್ತು ಜನ ಬಗ್ಗೆ ಹೋರಾಟ ಮಾಡಬೇಕಾದಂಥ ವ್ಯಕ್ತಿಗಳನ್ನ ಗೆಲ್ಲಿಸ್ತಕ್ಕಂಥ ಕೆಲಸನೂ ಮಾಡಬೇಕು. ಅದಕ್ಕೋಸ್ಕರ ನಾವು ಗ್ರೇಟರ್ ಬ್ಯಾಂಗ್ಳೂರು ಸಿಟಿಸನ್ ಫೋರಮ್ ಮಾಡಬೇಕಾಗಿದೆ. ಈ ಫೋರಮ್ಮಲ್ಲಿ ನಾನು ಆಗಲೇ ಹೇಳ್ದಾಗೆ ನ್ಯಾಯವಾದಿಗಳು, ಯುವಕರು, ಕಾರ್ಮಿಕ ಮುಖಂಡರು, ಹೋರಾಟಗಾರರು ಎಲ್ಲ ಜಾಗೃತ ಜನ ಸೇರಬೇಕಾಗುತ್ತೆ. ಮತ್ತು ಬೆಂಗಳೂರಲ್ಲಿ ಏನು ಇವತ್ತು 350 ವಾರ್ಡ್ ಇದೆ, 5 ಕಾರ್ಪೊರೇಷನ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಇದರಲ್ಲಿ ಪ್ರತಿ ವಾರ್ಡಲ್ಲೂ ಸಹ ಈ ಜಾಗೃತ ಸಮಿತಿಗಳನ್ನ ಮಾಡಬೇಕು. ಆ ಜಾಗೃತ ಸಮಿತಿಗಳು ಅಲ್ಲಾಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸೋದಷ್ಟೇ ಅಲ್ಲ, ಅಲ್ಲಾಗತಕ್ಕಂಥ ಅನ್ಯಾಯದ ಬಗ್ಗೆ, ಅಲ್ಲಾಗತಕ್ಕಂಥ ಲಂಚಕೋರತನದ ಬಗ್ಗೆ, ಅಲ್ಲಾಗತಕ್ಕಂಥ ವಿರೋಧ ಕಾರ್ಯಗಳ ಬಗ್ಗೆ ಜನ ಸುಲ್ಲತ್ತಂಗೆ ಮಾಡಬೇಕು. ಮತ್ತು ಎಲ್ಲರೂ ಸೇರಿ ಬೆಂಗಳೂರು ಸಿಟಿಸನ್ ಫೋರಮ್ ಮಾಡಿ ಆ ಮುಖೇನ ಹೋರಾಟಗಳನ್ನ, ಜನಜಾಗೃತಿನ ಮಾಡಬೇಕು. ಯಾಕೆಂದರೆ ಜನಜಾಗೃತಿ ಮಾಡಬೇಕಾದಂಥ ಪತ್ರಿಕೆಗಳು, ಮಾಧ್ಯಮಗಳು ಇವತ್ತು ಸಂಪೂರ್ಣವಾಗಿ ಹಾಳಾಗಿವೆ. ಮಾಧ್ಯಮಗಳು ಸಹ ಹಣ ಅಧಿಕಾರ ಇರೋರ ಬಾಲಂಗೋಚಿಗಳಾಗಿದ್ದಾರೆ. ಅವರಿಗೆ ಜನರ ಪರವಾದಂಥ ಕೆಲಸ ಮಾಡೋದಲ್ಲ, ತಾವು ಅವ್ರಿಗೆ ಬಾಲಂಗೋಚಿಗಳಾಗಿ ಅವರಿಂದ ತಾವೇನಾದ್ರು ಅನುಕೂಲ ಪಡ್ಕೊಳ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಆಗಿದೆ. ಅದರಿಂದ ಸಾರ್ವಜನಿಕರು ಒಟ್ಟಾಗಿ ಜನಪರವಾದಂಥ ಭಾವನೆಗಳನ್ನ ಜನರ ಮುಂದೆ ಇಟ್ಟು ಪ್ರಚಾರ ಮಾಡಿ ಅನ್ಯಾಯ ಮಾಡತಕ್ಕಂಥವ್ರ ವಿರುದ್ಧ ಹೋರಾಟ ಮಾಡಬೇಕು. ಮತ್ತು ಸರ್ಕಾರ ತನ್ನ ಕೆಲಸ ಮಾಡೋ ಹಾಗೆ ಬೆಂಗಳೂರು
ಏನು ಗ್ರೇಟರ್ ಬೆಂಗಳೂರಿನ ಕಾರ್ಪೊರೇಷನ್ಗಳಿವೆ ಅಲ್ಲಿನ ಅಧಿಕಾರಿಗಳು ವ್ಯವಸ್ಥಿತವಾಗಿ ಜನಪರವಾದಂಥ ಕೆಲಸ ಮಾಡಿ ಜನರ ಸುಖ ದುಃಖಗಳನ್ನ ಅರಿಯಂಗೆ ಮಾಡಬೇಕು. ಡ್ರೈನೇಜ್ಗಳು ಸರಿ ಹೋಗಬೇಕು, ಫುಟ್ಪಾತ್ಗಳು ಸರಿ ಹೋಗಬೇಕು, ರೋಡ್ಗಳು ಸರಿ ಹೋಗಬೇಕು, ಬೀದಿ ನಾಯಿಗಳು ನಿಲ್ಲಬೇಕು, ಕಸ ವಿಲೇವಾರಿ ಮಾಡಬೇಕು, ವಿದ್ಯುತ್ ಬೆಲೆ ಕಡಿಮೆ ಆಗಬೇಕು, ನೀರಿನ ಬೆಲೆ ಕಡಿಮೆ ಆಗಬೇಕು. ಹಿಂದೆ ಒಂದು ಸ್ವಲ್ಪ ನೀರಿನ ಬೆಲೆ ಕಡಿಮೆ ಆದ್ರೂ ಜನ ಬಿಂದಿಗಳು ಎತ್ಕೊಂಡು BWSS ಮುಂದೆ ಹೋಗ್ತಾಯಿದ್ರು. ಆದರೆ ಈಗ ಹೇಳೋದೇ ಇಲ್ಲ. ನೀರು ಕುಡಿಯೋ ನೀರಿನ ಬೆಲೆ ಪ್ರತಿ ಸಾರಿನೂ ಹೆಚ್ಚಾಗುತ್ತೆ. ಪ್ರತಿ ಅಧಿಕಾರಿನೂ ಹಂಚ್ಕೋರ ಜನರ ದುಡ್ಡು ಲೂಟಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಯಾರು ತಡಿಬೇಕು? ಯಾವಾಗಲೂ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಜನ ಜಾಗೃತರಾಗಿರಬೇಕು. ಜನ ಜಾಗೃತರಾಗಿ ಹೋರಾಟ ಮಾಡಿದರೆ ಮಾತ್ರ ಪ್ರಜಾಪ್ರಭುತ್ವ ಉಳಿತದೆ. ಇದರ ಲಂಚಕೋರರ ಗೂಂಡಾಗಳ ಶಕ್ತಿ ಇರೋರು ಸಮಾಜನ ಲೂಟಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಕೂಡಲೇ ಈ ಚುನಾವಣೆಗಳು ಗ್ರೇಟರ್ ಬ್ಯಾಂಗ್ಳೂರಿಗೆ ಚುನಾವಣೆಗಳು ನಡೆಯೋದಕ್ಕೆ ಮುನ್ನವೇ ಬೆಂಗಳೂರು ಜನ ಎಚ್ಚೆತ್ತು ಇಡೀ ಬೆಂಗಳೂರಿಗೆ ಸೇರಿದ ಹಾಗೆ ಬೆಂಗಳೂರು ಸಿಟಿಜನ್ ಫೋರಮ್ ಮಾಡಿಕೊಳ್ಬೇಕಾಗಿ ನನ್ನ ಅಪೇಕ್ಷೆ. ಜನ ಇದರ ಬಗ್ಗೆ ಯೋಚನೆ ಮಾಡಬೇಕು. ಶೀಘ್ರವಾಗಿ ಬೆಂಗಳೂರು ಸಿಟಿಜನ್ ಫೋರಮ್ ಒಂದನ್ನು ಅಸ್ತಿತ್ವಕ್ಕೆ ಬರೋ ಹಾಗೆ ಮಾಡಬೇಕು.